ಬುಕ್ಸ್ ಕೊಟ್ಟಿದ್ದೆಲ್ಲ ಓದ್ತಾ ಇದ್ದೆ. ನಮ್ಮ ಮನೆ ಎದುರುಗಡೆ ಒಬ್ರು ಇದ್ರು. ಅವರು ಫ್ಯಾಕ್ಟ್ರಿಯಲ್ಲಿ ಈ ಗಂಗಾಧರಣ್ಣ ಏನಿದ್ದಾರೆ ಈ ಓನರು, ಅವ್ರ ಫ್ಯಾಕ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವಾಗ ತಿಂದ್ಕೊಂಡು ನೀರು ಕುಡಿತಾ ಇರಲಿಲ್ಲ. ಆಫೀಸ್ನಲ್ಲಿ ಎಲ್ಲ ಊಟ ಎಲ್ಲ ಇದ್ರು ತಿಂತಾ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ನೋಡ್ಕೊಂಡು. ಅವ್ರಿಗೆ ಏನ್ ಹೇಳ್ಬಿಟ್ರು, ಪುಸ್ತಕ ನೋಡಿ ಏನ್ ಸರ್ ಇದು ನೋಡ್ತಾ ಇದ್ದೀರಾ ಏನು ಅಂತ ನೋಡ್ಬಿಟ್ಟು, ಅಯ್ಯೋ ಶಿವನೇ ತಲೆ ಹೊಡ್ಕೊಳಕ್ ಶುರು ಮಾಡಿದ್ರು. ಇದಕ್ಕೆ ಯಾಕ್ರಿ, ನಿಮ್ಗೆ ಯಾರೀ ತೋರಿಸಿದ್ರು? ಅಜ್ಜಿ, ನಮ್ಮ ತಾಯಿಗೆ, ಅಜ್ಜಿ ಅಷ್ಟೇ ನಿಮ್ ಮಗ ಅಷ್ಟೇ. ಅವ್ರಿಗೆ ಒಂಥರ ಇದಾಗೋಗ್ಬಿಡ್ತು. ಆಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಆಗಲಿ, ಅಣ್ಣ ಅಕ್ಕ ಅವ್ರದ್ದೇ ಆಗಲಿ, ಅಷ್ಟು ನನಗೆ ಪ್ರೀತಿ ವಿಶ್ವಾಸ ಇತ್ತು. ಅದರಿಂದ ನಾನು ಯಾರು ಏನು ಮಾಡಿದ್ರು ಎಷ್ಟಕ್ಕೆ ಶುರು ಮಾಡಿದ್ರು. ಹಿಂಗಾಗ್ಬಿಟ್ಟಿಲ್ಲಪ್ಪ, ಇರೋನೊಬ್ಬ ನೀನು ಅನ್ನೋ ರೀತಿಯಲ್ಲಿ ಅವ್ರು ಶುರು ಮಾಡಿದ್ರು. ಆಮೇಲೆ ನನಗೆ ಬಹಳ ನಾನು ಏನು ಅನಿಷ್ಟು ನಿರ್ಣಯ ಇತ್ತು. ಅವ್ರು ಎಷ್ಟೇ ದುಃಖ ಪಟ್ಟರು, ಏನೇ ಮಾಡಿದ್ರು ನನಗಂತೂ ನೋಡ್ಬೇಕು, ಇವ್ರನ್ನ ಇದು ಮಾಡ್ಬೇಕು ಅನ್ನೋದೊಂದೇನೂ ಬರಲಿಲ್ಲ. ನನಗೆ ಭಾವನ ಮೇಲೆ ಅಷ್ಟು ನಿಶ್ಚಯ ನನಗಿತ್ತು. ಆಮೇಲೆ ಏನ್ ಮಾಡಿದೆ, ನಮ್ಮ ತಾಯಿಗೆ ಏನೋ ಸಮಾಧಾನ ಮಾಡಿ ಹೇಳಿದೆ, ಏನಿಲ್ಲ ಚೆನ್ನಾಗಿ ಎಲ್ಲರೂ ಹೋಗ್ತಾರೆ ಬರ್ತಾರೆ ಅಂತ ಇದ್ದಾಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿ ಸ್ವಾಮೀಜಿ ಬಂದರು. ಆಮೇಲೆ